ಎಲ್ರಿಗೂ ನಮಸ್ತೆ. ಇದು ಮಹಾಯೋಗಿ ವೇಮನ್ ರವರ ಜಯಂತಿಯ ಶುಭಾಶಯಗಳು. ನಾನು ಸಂತೋಷ್ ಕುಮಾರ್ ಬಿ ರಾಠೋಡ್, ಶ್ರೀ ಜಗಜ್ಯೋತಿ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ವಿಜಯಪುರ್. ಈ ಜಯಂತಿ ರೆಡ್ಡಿ ಸಮಾಜದ ಗುರು ಮಹಾಯೋಗಿ ವೇಮನ್ ರವರು. ಇವರು ಬಾಲ್ಯದಿಂದಲೂ ಕೂಡ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನ ತಮ್ಮ ಸಮಾಜದ ಬಗ್ಗೆ ಒಳ್ಳೆಯ ರೀತಿಯ ಆಗು ಹೋಗುಗಳ ತಮ್ಮ ಸಮಾಜ ಯಾವ ರೀತಿ ಬೆಳಿಬೇಕು, ಸಮಾಜದಲ್ಲಿ ಏನೇನು ಅಡೆತಡೆಗಳು ಬರ್ತಾವೆ ಅದನ್ನ ಎಲ್ಲವನ್ನ ನಿವಾರಣೆ ಮಾಡಿ ಮುಂದಿನ ಯುವ ಪೀಳಿಗೆಗೆ ಒಳ್ಳೆಯ ರೀತಿಯಿಂದ ಬಾಳು ಬದುಕು ಹಸನಾಗಲಿ ಅಂತ ಹೇಳಿ ಒಳ್ಳೆಯ ರೀತಿಯಿಂದ ಮಾಡಿ ಒಳ್ಳೆಯ ದಾರಿಯನ್ನ ಮಾಡಿಕೊಟ್ಟಂತ ಮಹಾನ ವ್ಯಕ್ತಿ ಮಹಾಯೋಗಿ ವೇಮನ್ ರವರು. ಹಾಗಾಗಿ ಈ ನಾಡಿನಲ್ಲಿ ಇವತ್ತು ಸಿದ್ದೇಶ್ವರ ಗುಡಿಯಿಂದ ಕಂದಗಲ್ ಹನುಮಂತರಾಯ ರಂಗಮಂದಿರ ಗುಡಿಯವರೆಗೆ ಈ ಬೃಹತ್ ಮೆರವಣಿಗೆಯನ್ನ ಮಾಡಲಾಗಿದೆ. ಇದರಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ LB ಪಾಟೀಲ್ ಸರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸನಗೌಡ R ಪಾಟೀಲ್ ಸಾಹೇಬರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಇಷ್ಟೊಂದು ಈ ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಮಹಿಳಾ ಅಕ್ಕನ ಬಳಗ ಹಾಗೂ ಸಾಕಷ್ಟು ಎಲ್ಲಾ ಸಮಾಜದವರು ಇದರಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೆರವಣಿಗೆಯ ಮೂಲ ಉದ್ದೇಶ ಮುಂದಿನ ಯುವ ಪೀಳಿಗೆ ಈ ಹಿಂದಿನ ಹಿರಿಯರು ಮಾಡಿ ತೋರಿಸಿ ಹೋದಂತಹ ದಾರಿಯಲ್ಲಿ ಸಾಗಬೇಕು, ಬದುಕಬೇಕು ಅನ್ನುವಂಥದ್ದೇ ಇದರ ಮೂಲ ಉದ್ದೇಶ. ಇದು ಸರ್ಕಾರದ ವತಿಯಿಂದ ಕರ್ನಾಟಕ ಸರ್ಕಾರ ಇದು ರೆಡ್ಡಿ ಸಮಾಜದ ಕಾರ್ಯಕ್ರಮವಾಗಿರೋದ್ರಿಂದ ಇದನ್ನ ಆಚರಿಸಲಾಗ್ತದೆ. ರೆಡ್ಡಿ ಸಮಾಜದ ಕುಲ ಬಾಂಧವರಲ್ಲಿ ಇಂದು ಈ ಕಾರ್ಯಕ್ರಮ ಘನ ಸರ್ಕಾರದ ಸುತ್ತೋಲೆಯಂತೆ ಸುಮಾರು
4-5 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಸರ್ಕಾರದ ಒಂದು ವತಿಯಿಂದ ನಡೆಸ್ತಾ ಇದ್ದೇವೆ. ಮೊದಲು ಪೂರ್ವದಲ್ಲಿ ನಮ್ಮ ರೆಡ್ಡಿ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ಜರುಗಲಾಗ್ತಿತ್ತು. ಘನ ಸರ್ಕಾರ ರೆಡ್ಡಿ ಸಮಾಜದ ಒಂದು ಕಾರ್ಯಕ್ರಮವನ್ನು ಕೂಡ ಮಹಾಯೋಗಿ ವೇಮನ ಜಯಂತಿಯನ್ನ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಕೂಡ ಘನ ಸರ್ಕಾರದ ವತಿಯಿಂದ ಎಲ್ಲ ಇಲಾಖೆಗಳಲ್ಲಿ ಆಚರಿಸಲಿಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಅದಕ್ಕಾಗಿ 613ನೇ ಜಯಂತ್ಯೋತ್ಸವ ಮಹಾಯೋಗಿ ವೇಮನರ ಒಂದು ಜಯಂತ್ಯೋತ್ಸವ ಇಂದು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಕುಲ ಬಾಂಧವರು ಅವಾರಿವಾರಿ ಅನ್ನದೇ ಮಾನವ ಕುಲ ಒಂದೇ ಅಂತಕ್ಕಂಥ ತತ್ವದ ಅಡಿಯಲ್ಲಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸನ್ಮಾನ್ಯರಾದಂತ ನಗರ ಶಾಸಕರಾದಂತ ಯತ್ನಾಳ್ ಕೂಡ ಕಾರ್ಯಕ್ರಮದ ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಂ ಬಿ ಪಾಟೀಲ್ ಸಾಹೇಬರು ಉಸ್ತುವಾರಿ ಸಚಿವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಈ ಸಿದ್ದೇಶ್ವರ ಒಂದು ಸಂಸ್ಥೆಯಿಂದ ಸಿದ್ದೇಶ್ವರ ಗುಡಿಯಿಂದ ರಂಗಮಂದಿರಕ್ಕೆ ಕಾರ್ಯಕ್ರಮ ಜರುಗ್ತಾ ಇದೆ. ಬೆಳಿಗ್ಗೆ 9 ಗಂಟೆಯಿಂದ ಎಡೆಬಿಡದೆ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ, ಜೊತೆಗೆ ಎಲ್ಲಾ ಪಾಲಕರು ಪೋಷಕರು ಅವಾರಿವಾರ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದು ಕೊಟ್ಟಿದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತುಗಳಿಗೆ ಜೈ ಹಿಂದ್ ಜೈ ಕನ್ನಡ. ಮಹಾದೇವಿ ಮಲ್ಲಪ್ಪ ತೆಲಗಿ, ಮುಖ್ಯ ಗುರು ಮಾತೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12. जुड़े रहिएगा आपके अपने चैनल बीजापुर समय के साथ।